ಹಾಯ್ ಹಲೋ ಎವ್ರಿವನ್. ಸೊ ನಾನು ಇವತ್ತು ನಿಮಗೆ ವಿಯೆಟ್ನಾಂನಲ್ಲಿರೋ ಡ್ರ್ಯಾಗನ್ ಬ್ರಿಡ್ಜ್ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ. ಸೊ ಏನು ಹೇಗೆ ಯಾವ ಥರ ಅಲ್ಲಿ ಫಾಲೋ ಮಾಡ್ತಾರೆ, ಏನಕ್ಕೆ ಅದನ್ನು ಮಾಡ್ತಾರೆ ಅನ್ನೋದು ಬ್ರಿಡ್ಜಲ್ಲಿ ನಿಮ್ಗೆ ಏನು ನಡೆಯುತ್ತೆ ಅನ್ನೋದು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇದು ಬಂದು ವಿಯೆಟ್ನಾಮಲ್ಲಿರೋ ಡ್ರ್ಯಾಗನ್ ಬ್ರಿಡ್ಜು. ಸೊ ಇದು ಆಲ್ಮೋಸ್ಟ್ ಏರ್ಪೋರ್ಟ್ಗೆ ಕನೆಕ್ಟ್ ಆಗುವಂಥ ಬ್ರಿಡ್ಜ್ ಇದು. ಮಾರ್ಚ್ 29, 2013 ಈ ಬ್ರಿಡ್ಜ್ ಓಪನ್ ಆಯಿತು. ಸೊ ಇದರಲ್ಲಿ ನಿಮಗೆ ಗೋಲ್ಡನ್ ಬ್ರಿಡ್ಜ್ ಅಂತ ಸಿಗುತ್ತೆ. ಸೊ ಗೋಲ್ಡನ್ ಬ್ರಿಡ್ಜಲ್ಲಿ ಡ್ರ್ಯಾಗನ್ ಮಾಡಿರ್ತಾರೆ ಗೋಲ್ಡನಲ್ಲಿ. ಸೊ ಆ ಥರ. ಸೊ ಇದು ಎವ್ರಿ ನಿಮಗೆ ಫ್ರೈಡೇ ಇರೋದ್ರಿಂದ ಸ್ಯಾಟರ್ಡೆ ಸಂಡೇ ನಿಮಗೆ ಓಪನ್ ಮಾಡ್ತಾರೆ. ಅಂದರೆ ಈ ಬ್ರಿಡ್ಜ್ ಹತ್ರ ಏನು ಮಾಡ್ತಾರೆ ಅಂದರೆ ನಿಮಗೆ, ಸೊ ಇದು ಆ್ಯನ್ ರಿವರ್ ಅಂತ ನೀವು ನೋಡ್ತಿದ್ದೆ, ಇದು ಆ್ಯನ್ ರಿವರ್, ಇದ್ರ ಮೇಲೆ ಕ್ರಾಸ್ ಮಾಡ್ಕೊಂಡು ಹೋಗುವಂಥದ್ದು. ಸೊ ಇದೇ ಡ್ರ್ಯಾಗನ್ ಬ್ರಿಡ್ಜ್, ಇದು ಗೋಲ್ಡನ್ ಕಲರಲ್ಲಿರುತ್ತೆ. ಸೊ ಸ್ಯಾಟರ್ಡೆ ಸಂಡೇ ನಿಮಗೆ ಒಂದು ಟೈಮಿಂಗ್ಸ್ ಇದೆ. ಆ ಟೈಮಿಂಗ್ಸ್ನಲ್ಲಿ ನಿಮಗೆ ಎರಡೂ ಸೈಡು ನಿಮಗೆ ಬ್ಲಾಕ್ ಮಾಡಿಬಿಡ್ತಾರೆ ಬ್ರಿಡ್ಜ್ನ. ಸೊ ಯಾವುದೇ ಗಾಡಿ ಓಡಾಡೋದಿಲ್ಲ ಆಗ. ಸೊ ಇದೊಂದು ಶೋ ಥರ. ಸೊ ಈ ಶೋ ನೋಡೋದಕ್ಕೋಸ್ಕರ ಸುಮಾರು ಜನ ವೆಯ್ಟ್ ಮಾಡ್ತಾ ಇರ್ತಾರೆ. ನೀವು ನೋಡ್ಬೋದು ಇಲ್ಲಿ ಸೈಡಲ್ಲೆಲ್ಲ ಕೂತಿದ್ದಾರಲ್ಲ. ಸೊ ಅಲ್ಲಿ ನೀವು ಕೂತ್ಕೊಂಡು ವ್ಯೂ ನೋಡಬೇಕು ಇದನ್ನು ಅಂತ ಆಯಿತು ಅಂದರೆ, ಸೊ ಅಲ್ಲಿ ನೀವು ಏನಾದರೂ ಪರ್ಚೇಸ್ ಮಾಡಬೇಕು. ಸೊ ಡ್ರಿಂಕ್ಸೋ ಇಲ್ಲ ಏನಾದರೂ ಸಮಥಿಂಗ್ ಸ್ನ್ಯಾಕ್ಸ್ ಏನಾದರೂ ಪರ್ಚೇಸ್ ಮಾಡಿದ್ರೆ ನೀವು ಅಲ್ಲಿ ಕೂತ್ಕೊಂಡು ನೋಡ್ಬೋದು ಆ ಥರ. ಸೊ ನೋಡಿ ಇಲ್ಲಿ ಫೈರ್ ಬಿಡ್ತಾ ಇದ್ದಾರಲ್ಲ, ಅದು ಒಂದು ಶೋ. ಆ ಫೈರ್ ಬಿಡೋದೇ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಲೈಕ್ ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ಅದರಲ್ಲಿ ನಿಮಗೆ ವಾಟರ್ ಸಹ ಬಿಡ್ತಾರೆ. ನೀವು ಇನ್ನೂ ಸ್ವಲ್ಪ ಫೋಕಸ್ ಮಾಡಿ ನೋಡಿ, ಡ್ರ್ಯಾಗನ್ ಫೇಸ್ ಇದೆಯಲ್ಲ ಅಲ್ಲಿ ತುಂಬ ಜನ ನಿಂತಿದ್ದಾರೆ. ಅಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿ ನಿಮಗೆ ವಾಟರ್, ಇವಾಗ ಹೆಂಗೆ ಫೈರ್ ಬಂತು ಅದೇ ಥರ ವಾಟರು ಇದಾಗುತ್ತೆ. ಸೊ ಆ ವಾಟರ್ ಯಾರ ಮೇಲೆಲ್ಲ ಬೀಳುತ್ತೆ, ಸೊ ಅವರಿಗೆ ಆದಷ್ಟು ಬೇಗ ಲೈಕ್ ಮದುವೆ ಆಗುತ್ತೆ ಅನ್ನೋ ಥರ ಅವ್ರದ್ದು ಒಂದು ನಂಬಿಕೆ. ಇದನ್ನು ಅಲ್ಲಿ ಫಾಲೋ ಮಾಡ್ತಾರೆ. ಎವ್ರಿ ಸ್ಯಾಟರ್ಡೆ ಸಂಡೇ ಇರುತ್ತೆ. ಪೇ ಮಾಡೋ ಅಂಥದ್ದೇನೂ ಇಲ್ಲ. ಜಸ್ಟ್ ಅಲ್ಲಿ ನೀವೇನಾರು ಪರ್ಚೇಸ್ ಮಾಡಿದ್ರೆ ಅಲ್ಲಿ ಕೂತ್ಕೊಂಡು ನೋಡ್ಬೋದು ಅಷ್ಟೇ. ಇನ್ನೂ ತುಂಬ ಹತ್ತಿರ ಹೋಗಬೇಕು, ಬಟ್ ಮುಂಚೆನೇ ಹೋದರೆ ನಮ್ಗೆ ಜಾಗ ಸಿಗುತ್ತೆ ಆ ಥರ. ಸೊ 9 o'clockಗೆ ಈ ನೈಟ್ ಈ ಶೋನ ಸ್ಟಾರ್ಟ್ ಮಾಡ್ತಾರೆ. ಸೊ 10 to 15 minutes ಇರುತ್ತೆ. ಸೊ ಈ ಥರ ಲೈಕ್ ಫೈರ್ ಬಿಡ್ತಾರೆ. ಮತ್ತು ತುಂಬ ದೊಡ್ಡ ಬ್ರಿಡ್ಜು, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಬ್ರಿಡ್ಜು. ಇದು ಡ್ರ್ಯಾಗನ್ ಬ್ರಿಡ್ಜ್ ಅಂತಾರೆ. ಸೊ ಈ ಏರ್ಪೋರ್ಟಿಗೆ ಹೋಗ್ಬೇಕಾದ್ರೂ ನೀವು ವಿಯೆಟ್ನಾಂ ಏರ್ಪೋರ್ಟಿಗೆ ಈ ಬ್ರಿಡ್ಜ್ ಮೇಲೇ ಹೋಗಬೇಕಾಗುತ್ತೆ. ಕನೆಕ್ಟಿವಿಟಿ ಆ ಥರ ಇದೆ. ಮತ್ತು ಇದು ರಿವರ್ ಬಂದು ಹ್ಯಾನ್ ರಿವರ್ ಅಂದ್ಬಿಟ್ಟು. ಸೊ ಅಲ್ಲೂ ಸಹ ನಿಮಗೆ ಬೋಟ್ಸ್ ಎಲ್ಲ ಇರುತ್ತೆ. ಬೋಟಲ್ಲಿ ಕೂತ್ಕೊಂಡು ನೀವು ಎಕ್ಸ್ಪೀರಿಯೆನ್ಸ್ ಮಾಡೋರು ಸಹ ಬೋಟಲ್ಲಿ ಕೂತ್ಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಆ ಥರ. ಸೊ ಯಾವುದೇ ರೀತಿ ಪೇ ಮಾಡೋ ಅಂಥದ್ದು ಏನೂ ಇಲ್ಲ. ಶೋ ಸ್ಟಾರ್ಟ್ ಆಗೋ ಮುಂಚೆ ಅಂದರೆ 30 to 45 minutes ಮುಂಚೆ ನಾವು ಅಲ್ಲಿದ್ದರೆ ಸೊ ತುಂಬ ಹತ್ರದಲ್ಲಿ ನಾವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ಅಲ್ಲಿ ನೋಡ್ಬೋದು ಬ್ರಿಡ್ಜ್ ಮೇಲೆ ಜನ ನಿಂತಿದ್ದಾರೆ, ಅಲ್ಲಿ ಜಾಗ ಕೊಡ್ತಾರೆ ನಿಲ್ಲೋದಕ್ಕೆ. ಸೊ ಸುಮಾರು ಜನ ಅಲ್ಲೋಗಿ ನಿಲ್ಲೋದು ಯಾಕೆ ಅಂದರೆ ಆ ವಾಟರ್ ಸ್ಪ್ಲಾಶ್ ಆಗುತ್ತಲ್ಲ, ಸೊ ಆ ವಾಟರ್ ಯಾರ ತಲೆ ಮೇಲೆ ಬೀಳುತ್ತೆ ಅವರಿಗೆ ಒಳ್ಳೆಯದಾಗುತ್ತೆ, ಇಲ್ಲ ಬೇಗ ಮದುವೆ ಆಗುತ್ತೆ ಆ ಥರ ಅಲ್ಲಿ ಇದೆ ನಂಬಿಕೆ. ಸೊ ಹಾಗಾಗಿ ಮತ್ತು ಫೈರ್ ಬಂದು ನಿಮಗೆ ರೈಟು ಲೆಫ್ಟು ಸ್ಟ್ರೈಟು 3 ಡೈರೆಕ್ಷನಲ್ಲೂ ಬಿಡ್ತಾರೆ. ಸೊ ಮತ್ತು ಆ ಗೋಲ್ಡನ್ ಕಲರ್ ನಿಮ್ಗೆ ಏನು ಕಳ್ತಿದೆ ಅದು ಕಲರ್ ಸಹ ಚೇಂಜ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ಫುಲ್ಲು ಸ್ಟೀಲ್ ವಿತ್ ಮೆಟಲ್ ಇದರಿಂದ ಮಾಡಿರ್ತಾರೆ ಅಂತ ಅಂದ್ಕೊತೀನಿ. ಪ್ಲಸ್ ಇದಕ್ಕೆ ಅದು ಆಲ್ಮೋಸ್ಟ್ ಮಿಲಿಯನ್ ಆಲ್ಮೋಸ್ಟ್ USD ಯೂಸ್ ಮಾಡಿದ್ದಾರೆ ಇದನ್ನು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ. ಮತ್ತು ಆ್ಯನ್ ರಿವರ್ ಅಂತ ನನ್ನ ಕೈನಲ್ಲಿ ಒಂದು ಲೋಟಸ್ ಥರ ಮತ್ತು ಒಂದು ಕ್ಯಾಂಡಲ್ ಇಟ್ಟಿದ್ದೀನಿ. ಸೊ ಇದು ಬಂದು ಈ ನದಿಲಿ ನೀವು ನಿಮ್ಮ ವಿಶ್ನ ಏನಿದೆ ಅದನ್ನು ಪ್ರೇ ಮಾಡಿಕೊಂಡು ನೀವು ನದಿಲಿ ಬಿಡಬೇಕಾಗತ್ತೆ. ಈಗ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ರೆಡ್ ಕಲರ್, ಯೆಲ್ಲೋ ಕಲರ್ ಎಲ್ಲ ಇದೆ, ಲ್ಯಾಂಪು ಮೂವ್ ಆನ್ ಆಗ್ತಾ ಇದೆ. ಸೊ ಆ ಥರ ನಮ್ಮ ವಿಶ್ನ ಅಲ್ಲಿ ಮಿಡಲಲ್ಲಿ ಎಲ್ಲಾದರೂ ನಿಲ್ಲಿಸ್ತಾರೆ, ಅಲ್ಲಿ ವಿಶ್ ಮಾಡಿ ಬಿಡಬೇಕು. ಆ ಥರ ಅಲ್ಲಿ ಒಂದು ಫಾಲೋ ಮಾಡ್ತಾರೆ ಕಲ್ಚರು. ಸೊ ಅದೊಂಥರ ಅವ್ರಿಗೆ ಪ್ರೇ ಮಾಡಿದ್ರೆ ಈ ಟೈಮಲ್ಲಿ ಪ್ರೇ ಮಾಡಿ ಬಿಟ್ಟರೆ ನಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ ಅನ್ನೋ ಥರ ಇದು ಆ್ಯನ್ ರಿವರ್ ಹತ್ರ ಮಾಡ್ತಾರೆ. ಸೊ ಚೆನ್ನಾಗಿರುತ್ತೆ, ತುಂಬ ಕ್ಯೂ ಇರುತ್ತೆ, ವೆಯ್ಟ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ನೀವು ಅದನ್ನು ತೊಗೊಳ್ಬೇಕು ಅಂದರೆ ನೀವು ಪೇ ಮಾಡಬೇಕಾಗತ್ತೆ. ಸೊ ಆಲ್ಮೋಸ್ಟ್ ಅರೌಂಡ್ 10K ಏನೋ ಪೇ ಮಾಡಬೇಕು ಅನಿಸುತ್ತೆ. ಅದಕ್ಕೆ ಪೇ ಮಾಡಿದ್ರೆ ನಿಮ್ಗೆ ಅದನ್ನು ಕೊಡ್ತಾರೆ ಇದನ್ನು. ಮತ್ತು ಬೋಟಿಗೆ ಹೋಗೋದಕ್ಕೂ ನಾವು ಪೇ ಮಾಡಬೇಕು. ಅಲ್ಲಿ ಅದಕ್ಕೂ ನಾವು ಪೇ ಮಾಡಬೇಕಾಗತ್ತೆ. ಸೊ ಆಲ್ಮೋಸ್ಟ್ ನಿಮ್ಗೊಂದು 10 minutes ಅಷ್ಟೇ ಅಲ್ಲಿ ಟೈಮ್ ಕೊಡ್ತಾರೆ. ನಿಮಗೆ ಜಾಸ್ತಿ ಅಲ್ಲಿ ಕೆಫೆಗಳು ಸಿಗುತ್ತೆ. ನೀವು ಸುತ್ತ ನೋಡ್ಬೋದು ಎಲ್ಲ ಕಡೆ ಲೈಟಿಂಗ್ಸ್ ಇದೆ, ಅಂದರೆ ಎಲ್ಲ ಶಾಪ್ಸ್ಗಳು ಅದು ಓಪನ್ ಆಗಿರೋದು. ಸೊ ನೀವು ಅಲ್ಲಿ ಶಾಪಿಂಗು ಸಹ ಮಾಡ್ಕೊಳ್ಬೋದು ಆ ಥರ. ಚೆನ್ನಾಗಿರುತ್ತೆ. ಸೊ ನಾನು ತೋರಿಸ್ತೀನಿ ನೋಡಿ ನಿಮಗೆ. ಇದೇನೇ ಕ್ಯಾಂಡಲು, ಈ ಕ್ಯಾಂಡಲನ್ನೇ ನಾವು ಈ ದೀಪನೇ ನಾವು ಬಿಡಬೇಕು ಅಲ್ಲಿ. ಸೊ ಈ ಥರ ಬಿಟ್ಟರೆ ಫುಲ್ಫಿಲ್ ಆಗುತ್ತೆ ಅನ್ನೋ ಥರ. ನೋಡಿ ಎಷ್ಟು ಚೆನ್ನಾಗಿದೆ, ಪ್ರೇ ಮಾಡಿ ಬಿಟ್ಟರೆ ಸೊ ಫುಲ್ಫಿಲ್ ಆಗುತ್ತೆ.
ಹಾಗಾಗಿ ಅದನ್ನು ನಾವು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.